ಗೆಳೆಯರೇ, ನಾವು ಇವತ್ತು ಎಸ್ ಬಿ ಐನ ಒಂದು SMS ಬ್ಯಾಂಕಿಂಗ್ನ ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಮತ್ತು ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಸಂಪೂರ್ಣವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ಅದನ್ನು ನಾವು ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ, ಯಾವ ನಂಬರ್ಗೆ ಮೆಸೇಜ್ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ಮೊದಲು SMS ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ. ಮೊದಲು SMS ಬ್ಯಾಂಕಿಂಗ್ನ ರಿಜಿಸ್ಟರ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 2 ಅಂತ ಏನಿದೆ, ಇಲ್ಲಿ ಒಂದು ನಂಬರ್ನ ನಾವು ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ 0922348888 ಈ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ REG ಅಂತ ಮೆಸೇಜ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಒಂದು ಸ್ಪೇಸ್ನ ಬಿಟ್ಬಿಟ್ಟು ನಿಮ್ಮ ಒಂದು ಅಕೌಂಟ್ ನಂಬರ್ನ ಸರಿಯಾಗಿ ಎಂಟರ್ ಮಾಡಿಬಿಟ್ಟು ಈ ಒಂದು ನಾನು ಮೇಲ್ಗಡೆ ಏನು ನಂಬರ್ ಹಾಕಿದ್ದೀನಿ ಆ ನಂಬರ್ಗೆ ನೀವು ಮೆಸೇಜನ್ನ ಸೆಂಡ್ ಮಾಡಬೇಕಾಗುತ್ತೆ. ನೋಡಿ, ಅಕೌಂಟ್ ನಂಬರ್ನ ಈ ರೀತಿ ಹಾಕ್ಕೊಳ್ಳಿ. ಹಾಕಿಬಿಟ್ಟು ನೀವು ಸೆಂಡ್ ಮಾಡಿದ ತಕ್ಷಣದಲ್ಲಿ ನಿಮಗೆ ಆ ಬ್ಯಾಂಕ್ ಕಡೆಯಿಂದ ಒಂದು ರಿಪ್ಲೈ ಬರುತ್ತೆ, ನಿಮ್ಮ ಒಂದು SMS ಬ್ಯಾಂಕಿಂಗ್ ಸೇವೆ ಅನ್ನೋದು ಸಕ್ಸಸ್ಫುಲ್ಲಾಗಿ ಆ್ಯಕ್ಟಿವೇಟ್ ಆಗಿದೆ ಅಂತ. ನಂತರದಲ್ಲಿ ನೀವು SMS ಬ್ಯಾಲೆನ್ಸ್ನ ಚೆಕ್ ಮಾಡಬೇಕು ಅಂದರೆ ಮತ್ತು ಮಿನಿ ಸ್ಟೇಟ್ಮೆಂಟ್ನ ಪಡಿಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಬ್ಯಾಲೆನ್ಸ್ನ ಚೆಕ್ ಮಾಡಬೇಕು ಅಂದರೆ ಇಲ್ಲಿದೆ ನೋಡಿ 0922376666 ನಂಬರ್ಗೆ ನೀವು ಇಲ್ಲಿ BAL ಅಂತ ಟೈಪ್ ಮಾಡಿಬಿಟ್ಟು SMS ಕಳಿಸ್ಬೇಕಾಗತ್ತೆ. ನಂಬರ್ನ ಸರಿಯಾಗಿ ನೋಡ್ಕೊಳ್ಳಿ. ಈ ರೀತಿ ಇದೆ ನೋಡಿ 0922 ಅಂತ ಇಲ್ಲಿದೆ ನೋಡಿ, ಈ ಒಂದು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ. ಆ ನಂಬರ್ನ ನೀವು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಈ ಒಂದು ನಂಬರ್ಗೆ BAL ಅಂತ ಟೈಪ್ ಮಾಡಿ, ಕ್ಯಾಪಿಟಲ್ನಲ್ಲಿ BAL ಅಂತ ಈ ರೀತಿ ಟೈಪ್ ಮಾಡಿ SMS ಸೆಂಡ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಒಂದು ಬ್ಯಾಲೆನ್ಸ್ ಎಷ್ಟಿದೆ ಅಂತ ಸರಿಯಾಗಿ ತೋರಿಸುತ್ತೆ. ನಂತರದಲ್ಲಿ ನಮ್ಮ ಒಂದು ಅಕೌಂಟ್ನ ಮಿನಿ ಸ್ಟೇಟ್ಮೆಂಟ್ನ ಪಡಿಬೇಕು ಅಂದರೆ ಯಾವ ರೀತಿ, ಇಲ್ಲಿದೆ ನೋಡಿ SMS ಬ್ಯಾಲೆನ್ಸ್ ಅನ್ನೋದು ಬಂದಿದೆ ಸ್ನೇಹಿತರೆ. ಈ ರೀತಿ ಒಂದು ಮೆಸೇಜ್ ಅನ್ನೋದು ರಿಸೀವ್ ಆಗುತ್ತೆ. ಇದರಲ್ಲಿ ಮಿನಿ ಸ್ಟೇಟ್ಮೆಂಟ್ ಇರೋದಿಲ್ಲ, ಕೇವಲ ಬ್ಯಾಲೆನ್ಸ್ ಎನ್ಕ್ವೈರಿ ಮಾತ್ರ ಇರುತ್ತೆ. ನಿಮಗೆ ಮಿನಿ ಸ್ಟೇಟ್ಮೆಂಟ್ ಬೇಕು ಅಂದರೆ ಅದಕ್ಕೆ ಒಂದು ನಂಬರ್ ಬೇರೆ ಇದೆ, ಆ ನಂಬರ್ಗೆ ನೀವು ಮತ್ತೊಂದು ಮೆಸೇಜನ್ನು ಮಾಡಬೇಕಾಗುತ್ತೆ. ಮಿನಿ ಸ್ಟೇಟ್ಮೆಂಟ್ ಬೇಕು ಅಂದರೆ ಇಲ್ಲಿದೆ ನೋಡಿ ಮೇಲ್ಗಡೆ ಈ ಒಂದು ನಂಬರ್ಗೆ, ಇಲ್ಲಿದೆ ನೋಡಿ ಈ ಒಂದು ನಂಬರ್ಗೆ ನೀವು ಏನಂತ ಟೈಪ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ, ಸರಿಯಾಗಿ ನೋಡ್ಕೊಳ್ಳಿ. ಈ ಒಂದು ನಂಬರ್ನು ಕೂಡ ನೋಡ್ಕೊಳ್ಳಿ ಒಂದು ಸಾರಿ, SMS ಮಿನಿ ಸ್ಟೇಟ್ಮೆಂಟ್ ಅಂತ. ಇಲ್ಲಿ ಏನು ಟೈಪ್ ಮಾಡಬೇಕು ಅಂದರೆ ಇಲ್ಲಿ MSTMT ಅಂತ ಟೈಪ್ ಮಾಡಿ ಸೆಂಡ್ ಮಾಡಬೇಕಾಗುತ್ತೆ. MSTMT ಅಂತ ಕ್ಯಾಪಿಟಲ್ನಲ್ಲಿ ನೀವು ಟೈಪ್ ಮಾಡಿ ಸೆಂಡ್ ಮಾಡಿದರೆ ಆ ಕಡೆಯಿಂದ ಒಂದು ಮೆಸೇಜ್ ರಿಪ್ಲೈ ಬರುತ್ತೆ ತಕ್ಷಣದಲ್ಲಿ. ಇಲ್ಲಿ ನೋಡಿ ಈ ರೀತಿ ಒಂದು 5ರಿಂದ 6 ಟ್ರಾನ್ಸಾಕ್ಷನ್ಸ್ಗಳು ನಮ್ಮ ಮಿನಿ ಸ್ಟೇಟ್ಮೆಂಟ್ನಲ್ಲಿ ಬರುತ್ತೆ. ನಮ್ಮ ಬ್ಯಾಲೆನ್ಸ್ ಕೂಡ ಇರುತ್ತೆ, ಹಾಗೆ ನಾವು ಏನೊಂದು ರೀಸೆಂಟಾಗಿ ಮಾಡಿರುವಂಥ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳದ್ದು ಒಂದು ಡೀಟೇಲ್ಸ್ ಎಲ್ಲ ಇಲ್ಲಿ ಇರುತ್ತೆ. ಈ ರೀತಿ ನಾವು SMS ಬ್ಯಾಂಕಿಂಗ್ನ ಆ್ಯಕ್ಟಿವೇಟ್ ಮಾಡ್ಕೋಬಹುದು ಮತ್ತು ಅದನ್ನು ಯೂಸ್ ಕೂಡ ಮಾಡಬಹುದು.